ನನ್ನ ಹೃದಯವು ಕುಂದಿ ಹೋಗಿರಲಾಗಿ ಭೂಮಿಯ ಕಡೇ ಭಾಗದಿಂದ ನಿನ್ನನ್ನು ಕೂಗುವೆನು. ನನಗಿಂತ ಎತ್ತರವಾದ ಬಂಡೆಗೆ ನನ್ನನ್ನು ನಡೆಸು. ಶನಿವಾರ 26 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊಲೋಸೆದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಚನ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಂಪೂರ್ಣ ಮಾಡುವ ಬಂಧವಾಗಿದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವಜನರು ತಮ್ಮಲ್ಲಿ ಹಳೆದವುಗಳನ್ನು ಬಿಟ್ಟು ಯೇಸುವಿನಲ್ಲಿ ಹೊಸದಾಗಿ ಪರಿವರ್ತನೆ ಹೊಂದಬೇಕೆಂಬುದಾಗಿ ಪೌಲನು ಹೇಳುತ್ತಾ, ಅವರು ಪ್ರೀತಿ ನೀತಿಗಳಲ್ಲಿ ತಮ್ಮನ್ನು ತಾವು ಹೊಸದಾಗಿ ಇರುವುದಕ್ಕೆ ಒಪ್ಪಿಸಿಕೊಡುವಂಥದ್ದು ಎಂಬುದಾಗಿ, ಅವರು ಕ್ಷಮಿಸುವಂಥವರು, ಮತ್ತೊಬ್ಬರನ್ನು ಪ್ರೋತ್ಸಾಹಿಸುವಂಥವರು, ತಮ್ಮಲ್ಲಿ ಎಲ್ಲ ಒಳ್ಳೆ ಮೌಲ್ಯಗಳನ್ನು ಉಳಿಸಿಕೊಳ್ಳುವವರು ಆಗಿರಬೇಕೆಂಬುದಾಗಿ ಹೇಳುತ್ತಾ, ಅದಕ್ಕಿಂತಲೂ ಹೆಚ್ಚಾಗಿರುವಂಥದ್ದೇನೆಂದರೆ ಪ್ರೀತಿಯನ್ನು ಧರಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ಪೌಲನು ಹೇಳುವಂಥವನಾಗಿದ್ದಾನೆ. ಎಲ್ಲ ರೀತಿಯಾದಂಥ ಮೌಲ್ಯಗಳಿಗಿಂತ ಪ್ರೀತಿ ಶ್ರೇಷ್ಠವಾದದ್ದು. ಯಾಕಂದರೆ ಆ ಪ್ರೀತಿಯ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಧರೆಗಿಳಿದು ಬಂದದ್ದು. ಆ ಪ್ರೀತಿಯ ನಿಮಿತ್ತವಾಗಿಯೇ ಎಲ್ಲರಿಗೋಸ್ಕರವಾಗಿ ತಾನು ಯಾವ ಪಾಪ ಮಾಡದೇ ಹೋಗಿದ್ದಾಗ್ಯೂ ಎಲ್ಲರ ಪಾಪವನ್ನು ಹೊತ್ತು ಕ್ರೂಜೆಯಲ್ಲಿ ತನ್ನನ್ನು ಪ್ರೀತಿಯಿಂದ ಸಮರ್ಪಿಸಿಕೊಂಡು ಪ್ರೀತಿಯನ್ನು ಸಾರಿದನು. ಪ್ರೀತಿ ಎಂಬುವಂಥದ್ದನ್ನು ನಾವು ಧರಿಸಿಕೊಳ್ಳುವಾಗ ನಾವು ದೇವರ ಪ್ರೀತಿಯನ್ನು ಹೊಂದಿಕೊಳ್ಳುವುದು ಮಾತ್ರವಲ್ಲ, ಅನುಭವಿಸುವುದು ಮಾತ್ರವಲ್ಲ, ಆ ಪ್ರೀತಿಯನ್ನು ಮತ್ತೊಬ್ಬರಿಗೆ ಹಂಚುವಂಥವರಾಗಬೇಕು. ಪ್ರೀತಿಯ ನಿಮಿತ್ತವಾಗಿ ಕ್ಷಮಿಸುತ್ತೇವೆ, ಮತ್ತೊಬ್ಬರನ್ನು ಬಲಪಡಿಸುತ್ತೇವೆ, ಮತ್ತೊಬ್ಬರನ್ನು ಹೀಯಾಳಿಸದೆ ಅವರನ್ನು ಗೌರವಿಸುತ್ತೇವೆ. ಇದೆಲ್ಲದಕ್ಕೂ ಪ್ರೀತಿ ಮುಖ್ಯ ಕಾರಣ ಎಂಬುದಾಗಿ ಪೌಲನು ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಪ್ರೀತಿಯನ್ನು ಧರಿಸಿಕೊಂಡಾಗ ದೇವರ ಪ್ರೀತಿ ನಮ್ಮಲ್ಲಿಯೂ ನಮ್ಮಿಂದಲೂ ಲೋಕದಲ್ಲಿ ಹರಡುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಪ್ರೀತಿ ಬಹಳ ಶ್ರೇಷ್ಠವಾದದ್ದು. ಆ ಪ್ರೀತಿಯನ್ನು ನಾವು ಧರಿಸಿಕೊಳ್ಳುವಾಗ ನಿಜವಾಗಲೂ ಕ್ರಿಸ್ತನ ಪ್ರೀತಿಯನ್ನು ಈ ಲೋಕದಲ್ಲಿ ಹಂಚುತ್ತಾ ಅನೇಕರನ್ನು ಕ್ರಿಸ್ತನ ಕಡೆಗೆ ತಿರುಗಿಸಿ ಕ್ರಿಸ್ತನಿಗೆ ಮಹಿಮೆ ತರುವಂಥದ್ದಾಗಿದೆ. ನಾವು ಕ್ರಿಸ್ತನಿಗೆ ಮಹಿಮೆ ತರೋಣ, ಪ್ರೀತಿಯಿಂದ ಲೋಕವನ್ನು ಗೆಲ್ಲೋಣ. ಕರ್ತನೇ, ದಯಾಮಯ ಸ್ವಾಮಿ, ನೀನು ಪ್ರೀತಿಸಿದ್ದಿ, ನೀನು ಪ್ರೀತಿಸಿದ ಮೇರೆಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ ಆಜ್ಞಾಪಿಸಿದ್ದಿ. ನಡ್ಕೊಳ್ಳಲಿಕ್ಕೆ ಬೇಕಾದಂಥ ಆತ್ಮದ ಬಲ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.